ಅವರು ಪಕ್ಷದಲ್ಲಿನೇ ಭಾಳ ಗೊಂದಲ ಇದೆ. ರಾಜ್ಯದ ಕೇಂದ್ರದ ನಾಯಕರು ಒಬ್ಬ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ರಾಜ್ಯಾಧ್ಯಕ್ಷರನ್ನು ತೆಗಿಬೇಕಂತೇಳಿ ಒಂದು ನಿಯೋಗ ಹೋಗುತ್ತೆ, ರಾಜ್ಯಾಧ್ಯಕ್ಷರನ್ನು ಮಾಡಬಾರ್ದಂತ ಇನ್ನೊಂದು ನಿಯೋಗ ಹೋಗುತ್ತೆ. ಅವರಲ್ಲೇ ಕಾಂಪಿಟೇಷನ್ ಇದೆ. ನಮ್ಮ ಪಕ್ಷದ ಸಮಸ್ಯೆಗೆ ಯಾಕೆ ಬರ್ತಾರೆ? ಇವತ್ತು ನಮ್ಮ ವರಿಷ್ಠರು ಇವಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಇವತ್ತು ನಾನು ಅದರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹಿರಿಯರಿದ್ದಾರೆ. ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವರು ಭಾಳ ಬುದ್ಧಿವಂತರು ಅಂತೇಳಿ ಅವ್ರನ್ನ ಮೇಲ್ಮನೆ ಇದಕ್ಕೆ ಸದಸ್ಯರನ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ರಾಜಕೀಯವಾಗಿ ಮಾತಾಡಬೇಕಂತೇಳಿ ಮಾತಾಡ್ತಿದ್ದಾರೆ. ಅವ್ರು ಆತ್ಮಪೂರ್ವಕವಾಗಿ ಅವ್ರು ಎದೆ ಮೇಲೆ ಕೈ ಇಟ್ಕೊಂಡು ಹೇಳಬೇಕು. ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂಭವ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂಥೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಆದರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ. ಯಾಕಂದರೆ ಅವರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಈ ದೇವಸ್ಥಾನದ ಆವರಣದಲ್ಲಿ ಹೇಳ್ತೀನಿ, ಖಂಡಿತವಾಗಿ ಕೂಡ ಅವ್ರು ಏನು ಮೊನ್ನೆ ಸದನದಲ್ಲಿ ಕೂಡ ಏನೇನೋ ಮಾತಾಡ್ತಾಯಿದ್ರು, ಅದಕ್ಕೆಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನೆಲ್ಲ ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಇವತ್ತು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಮತ್ತೆ ಇಲ್ಲಿ ಮಂತ್ರಿಯಾಗಿ ಬಂದಿದ್ರಲ್ಲ, ಅದು ಹೊಟ್ಟೆ ಕಿಚ್ಚು ಅವ್ರಿಗೆ, ತುಂಬ ಹೊಟ್ಟೆ ಕಿಚ್ಚು. ಅಯ್ಯೋ, ವಿಜೇಂದ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಸಾಕಷ್ಟಿದೆ. ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಿದೆ. ನಮ್ಮ ಮುಖ್ಯಮಂತ್ರಿಯವರು ಅವರೆಲ್ಲ ಕೂಡ ಈಗಾಗಲೇ ಕೂಡ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಅವರು ಯುವಕರಿದ್ದಾರೆ, ಅವರು ಅಳೆದು ತೂಗಿ ಎಲ್ಲ ತೆಗೆದು ಮಾತಾಡ್ಕೋಬೇಕಾಗುತ್ತೆ. ಅಂದರೆ ನಮ್ಮ ಪಕ್ಷದಲ್ಲಿ ಹಂಗಾದ್ರೆ ನಮ್ಮ ಪಕ್ಷದವ್ರಿಗೆ ಮಂತ್ರಿನ ಮಾಡಿದ್ರೆ ಅವರೆಲ್ಲ ಕೂಡ ಹಂಗೆ ಮಾಡಿದ್ರ? ಇಲ್ಲಿ ಅಲ್ಲ, ಈ ಸಂವಿಧಾನ ಹಂಗಾಗಕ್ಕೆ ಸಾಧ್ಯನಂದ್ರೆ ನಾವು ಅಳೆದು ತೂಗಿ ಇವತ್ತು ಯಾರಿಗೆ ಮಂತ್ರಿ ಮಾಡಿದ್ರೆ ಅಲ್ಲಿ ಒಳ್ಳೆಯದಾಗುತ್ತೆ. ನಾವು ಸಾಮಾಜಿಕ ನ್ಯಾಯದೊಂದಿಗೆ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಾಮಾಜಿಕ ನ್ಯಾಯ ಜೊತೆಗೆ ಇರುತ್ತೆ. ಇವತ್ತು ಆ ಕಾರಣಕ್ಕಾಗಿಯೇ ಎಲ್ಲರನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯಾವ ರೀತಿ ಮಾಡಬೇಕು. ಇವತ್ತು ಕಳೆದ ಒಂದು 30 ತಿಂಗಳಲ್ಲಿ ಕೂಡ ಕಳೆದ ಬಾರಿ ನಾವೇನು ಮಾಡಿದ್ದೀವಲ್ಲ, ಅವತ್ತಿನ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ಅಳೆದು ತೂಗು ಕೊಟ್ಟಿದ್ರು. ನೀವು ಹೇಳ್ತಿದ್ರೆ ಓಕೆ, ಈಗ ಅಷ್ಟೆಲ್ಲ ಅವರು ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ರು ಕೂಡ ಕೇವಲ ನಾಗೇಂದ್ರ ಅವರು ಅಷ್ಟೇ ಮಾತಾಡೋದು. ಈಗ ಅವ್ರ ಪಕ್ಷದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು. ಹೇಳ್ತೀನಲ್ಲ ರೀ, ಇವಾಗ ಹೇಳ್ತೀನಲ್ಲ, ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ರು. ಅವರು ನಾವು ಹೇಳ್ಬೋದು, ಅದನ್ನೆಲ್ಲ ಕೂಡ ನಾವು ಕೆಸರಲ್ಲಿ ಕಲ್ಲು ಹಾಕುವಂಥ ಕೆಲಸ ಮಾಡೋದಿಲ್ಲ. ಒಬ್ಬ ದಲಿತನಾಗಿದ್ದರೂ ಕೂಡ, ಒಬ್ಬ ಹಿಂದುಳಿದವನಾಗಿದ್ರು ನನಗೆ ಬುದ್ಧಿ ಇದೆ, ನನಗೆ ತಲೆ ಇದೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವ್ರು ಇಲ್ಲಿ ಸಲ್ಲದ ಕಾರಣ ಅವ್ರಿಗೆ ಕಿವಿಗೆ ಬಂದು ಯಾರನ್ನು ಹೇಳಿದ್ರೆ ಅದನ್ನು ಪ್ರೂವ್ ಕೊಡಂತ ಹೇಳ್ರಿ, ಮಾಡಂತ ಹೇಳ್ರಿ. ಅವ್ರು ಯಾರು ಹೇಳ್ತಾರೆ? ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಯವರು ಎದೆ ತಟ್ಕೊಂಡು ಹೇಳಿದ್ದಾರೆ. ನನ್ನ ಮೇಲೆ ಕೇಸ್ ಇನ್ನೋದಕ್ಕಿಂತ ನಮ್ಮ ನಾಗೇಂದ್ರ ಏನು ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಂಗಾದ್ರೆ ನಮ್ಮ ರಾಜ್ಯದ ಒಬ್ಬ SIT ಸದಸ್ಯರನ್ನ ನಾವು ಅಲ್ಲೆಗಳಕ್ಕಾಗುತ್ತಾ? ಇವರು ಕೇಂದ್ರ ನಾಯಕರು ಅವ್ರು ಏನೇನೋ ಮಾಡ್ಕೊಂಡ್ರೆ ಅವರು ಸಂಸ್ಥೆಗಳನ್ನು ಅವ್ರ ಕೈಯಲ್ಲಿ ಏನಾದರೂ ಮಾಡ್ಕೊತಾರೆ ಅವರು. ಅದಕ್ಕಾದರೂ ಕೂಡ ಅದಕ್ಕೆಲ್ಲ ಒಂದು ನ್ಯಾಯ ದೇವತಿದೆ, ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಆ ಪ್ರಕರಣದೊಂದಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವರು ಹಿಂದೂ ರಾಷ್ಟ್ರ ಆಗಬಾರ್ದು, ಆದರೆ ಜಾತಿ ವ್ಯವಸ್ಥೆ ಮತ್ತೆ ಮುಂದುವರಿಸುತ್ತೆ, ಹಿಂದೂ ರಾಷ್ಟ್ರ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಇಲ್ಲ, ನಾನು ಅದನ್ನು ನೋಡಿಲ್ಲ, ಅದು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅಂತೇಳಿ. ನಾನು ಹೇಳ್ತೀನಿ ಒಂದೇ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹಿಂದುತ್ವ ಪರವಾಗಿರುವಂಥದ್ದು. ಹಿಂದುತ್ವ ಅಂದರೆ ಇಡೀ ಪ್ರಪಂಚದಲ್ಲಿನೇ ಹೆಸರುವಾಸಿಯಾಗಿರುವಂಥದ್ದು ಒಂದು ಹಿಂದುತ್ವ ಅಂದರೆ ಏನಂದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು. ಆದರೆ ಇವತ್ತು ಕೆಲವರು ರಾಜಕೀಯ ಇಚ್ಛಾಶಕ್ತಿಗಳಿಗೆ, ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೆ ಇವತ್ತು ಕೇಂದ್ರದಲ್ಲಿರುವಂಥ BJP ಪಕ್ಷದವರು ಕೋಮುವಾದಿ ಪಕ್ಷಗಳನ್ನು ಇವತ್ತು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ಒಗ್ಗೂಡಿಸುವಂಥ ಇರುವಂಥ ಒಂದು ಭಾವನೆಯನ್ನು ಇವತ್ತು ಕಿತ್ತು ಬೇರೆ ಮಾಡ್ತಾಯಿದ್ದಾರೆ. ನಾವು ಹಿಂದುತ್ವ ಅಂಥೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೊತ್ತಿಲ್ಲ. ನಾವು ಅದಕ್ಕಿಂತ ಜಾಸ್ತಿ ನಮ್ಮ ಮುಖ್ಯಮಂತ್ರಿನ ತಾವೇ ನೋಡ್ತೀರಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವನ? ನಾವು ಕಾಂಗ್ರೆಸ್ಸಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದ್ದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ಹಿಂದುತ್ವ ಇದ್ದೀವಿ ಅಂತೇಳಿ ಇನ್ನೊಬ್ಬರನ್ನ, ಬೇರೆ ಜಾತಿಯವ್ರನ್ನ, ಅನ್ಯ ಕೋಮಿನವ್ರನ್ನ ನಾವು ಅಲ್ಲಗಳೆಯೋದಿಲ್ಲ. ಅವರೆಲ್ಲ ಕೂಡ ನಾವೆಲ್ಲ ಕೂಡ ಒಂದೇ ಮಾತ್ರ. ನಾವು ಯಾಕೆ ರಾಷ್ಟ್ರಗೀತೆ ನಾಡಗೀತೆಗಳು ಯಾಕೆ ಆಡ್ತೀವಿ?
ರಾಷ್ಟ್ರಗೀತೆಗಳನ್ನು ಯಾಕೆ ಆಡ್ತೀವಿ ನಾವು? ಒಂದೇ ಮಾತರಂ ಅಂತೇಳಿ ಹೇಳ್ತೀವಿ. ನಮ್ಮ ಕುವೆಂಪು ಅವರು ಬರೆದಂಥದ್ದು ಸರೋಜ ಶಾಂತಿ ತೋಟ ಹೆಂಗೆ ಹೇಳಿದ್ದಾರೆ ಹೇಳ್ರಿ. ಅಂಥ ಹಾಡುಗಳನ್ನು ಅವರೆಲ್ಲ ಕೇಳಬೇಕಾಗುತ್ತೆ. ಇವತ್ತು ನನಗೆ ನಮ್ಮ ನಾಯಕರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿರಲಿಕ್ಕಿಲ್ಲ ಅವ್ರು. ಯಾಕಂದರೆ ಅದು ಒಂದು ದೃಷ್ಟಿಯಿಂದ ಹೇಳಿರ್ಬೋದು. ಅವ್ರ ದೃಷ್ಟಿಕೋನ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ತುಂಬ ಹಿಂದುತ್ವದ ಮೇಲೆ ಇದೆ. ನಾವೆಲ್ಲ ಕೂಡ ಇವತ್ತು ನಾನು ಗುಡಿಗಳಿಗೆ ಯಾಕೆ ಬಂದಿದ್ದೀನಿ? ಇವತ್ತು ನನಗೆ ಹಿಂದುತ್ವ ಇಲ್ಲದೇ ನಾನು ಗುಡಿಗಳಿಗೆ ಬರ್ತೀವ? ನಮ್ಮ ಎರ್ತಾತ ಸಮಾಧಿಗೆ ನಾವು ಹೋಗ್ತೀವಿ. ನಮ್ಮ ಸಂಸ್ಕೃತಿನ ನಾವು ತೆಗೆದುಕೊಂಡು ಬರ್ತೀವಿ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗಿದ್ದಾವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಖ್ಯವಾಗಿ ಅಲ್ಪಸಂಖ್ಯಾತರು ಕೂಡ ನಮ್ಮ ದೇವಸ್ಥಾನಗಳು ಬರ್ತಾರೆ. ಅಂದರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಹಿಂದುತ್ವ. ಈಗ ಮೂರು ಜಿಲ್ಲೆಗಳ ಜನರಿಗೆ ಇದೆಲ್ಲದು ನಿಮ್ಮ ರಾಜಕೀಯ ಹೊಡೆದಾಟಗಳು ಮಾತುಕತೆಗಳು ನೀರು ಬಿಡಬೇಕನ್ನೋದೇ. ಯಾಕಂದ್ರೆ ಇಷ್ಟು ಲೇಟ್ ಆಗಿದೆ. ನೀವು ವಾರದಲ್ಲಿ ನಿರ್ಣಯ ತೆಗೆದುಕೊಳ್ತೀವಿ. ಇಲ್ಲ ಗೌಡ್ರೆ, ಖಂಡಿತವಾಗಿ ಆಗಲೇ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅದನ್ನೆಲ್ಲ ಸಲಹಾ ಸಮಿತಿನ ರಚನೆ ಮಾಡ್ತಾ ಇದ್ದಾರೆ. ರಚನೆ ಮಾಡಿದ್ಕೊಳ್ಳೋಣ ಫಸ್ಟ್ ಡೇನೇ ಅದನ್ನು ಕರೀತಾರೆ. ಮಾಡ್ಬೋದು. ಬಹುಶಃ ನನಗೆ ನಮ್ಮ ಮುಖ್ಯಮಂತ್ರಿಯವರು ಈ ಮಾತು ನಮಗೆ ಹೇಳಿಲ್ಲ. ಅಲ್ಲ, ನಾವು ಹೇಳ್ತೀವಿ. ನಾವು ಯಾಕಂದರೆ ನಮ್ದು ಎಕ್ಸ್ಪೆಕ್ಟೇಷನ್ ಇದ್ದರೆ ನಮಗೆ ಅಟ್ಲೀಸ್ಟ್ 80 TMC ತುಂಬಬೇಕು. 80 ಹಾಗೆ ಆಗುತ್ತೆ. ಬಹುಶಃ ಖಂಡಿತವಾಗಿಯೂ ಕೂಡ ಬಹು ಬೇಗನೆ ನಾವು ಮಾಡ್ತೀವಿ ಸಲಹಾ ಸಮಿತಿ. 2 ವರ್ಷದಿಂದ ಸರ್ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಆಗಬೇಕಿತ್ತು, ಅದೊಂದು ಅಸ್ಮಿತೆ ಅನ್ನೋದೊಂದು ಚರ್ಚೆ ನಡೆದಿತ್ತು. ಈ ಸರ್ತಿ 2 ಸಾರಿ ಜಾಗ ಪರಿಶೀಲನೆ ಆಯಿತು. ಆದರೆ ಈ ಸರ್ತಿ ಇವತ್ತು ಮಂತ್ರಿಯಾಗಿ ಬಂದ ಮೇಲೆ ಇವತ್ತು ಹಲವಾರು ದಿನ ನನಗೂ ಕೂಡ ಒಂದು ಅದೇ ಆಸೆ ಇತ್ತು, ಈ ಬಾರಿ ನಾವು ಮಾಡಬೇಕಂತೇಳಿ. ಅಂದರೆ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತೇಳಿ. ಯಾಕಂದರೆ ಗಡಿಭಾಗದಲ್ಲಿ ನಮ್ಮ ಉತ್ಸವನ ಯಾವ ರೀತಿ ಮಾಡಬೇಕಂತೇಳಿ ನಾ ಭೂತೋ ನಾ ಭವಿಷ್ಯತ್ ಹಂಗೆ ಮಾಡಬೇಕಂತೇಳಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವ್ರ ಜೊತೆಗೆ ಮಾತಾಡಿಕೊಂಡು ಅದು ಇನ್ನೊಂದು ಏನಂದರೆ ಅದರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಸಾಹಿತ್ಯ ಪರಿಷತ್ನ ಪ್ರಾಬ್ಲಮ್ ಇತ್ತು. ಹಂಗಾಗಿನೇ ಅದನ್ನು ತೊಂದರೆ ಆಗಿತ್ತು, ಡಿಲೇ ಆಗಿದೆ. ಅದೆಲ್ಲ ಆದಮೇಲೆ ಮುಗಿಯುತ್ತೆ. ಅದಾದಮೇಲೆ ಮಾಡ್ತೀವಿ. ಇಲ್ಲ 5 ತಾಲೂಕುಗಳು ಮಾಡ್ತೀವಿ ಇವತ್ತು. ಯಾಕಂದರೆ ಕೆಲವು ಕಡೆ ಬೇರೆ ಮಂಗಳೂರು ಆ ಕಡೆಗೆಲ್ಲ ಅತಿವೃಷ್ಟಿಗಳಾಗಿದೆ, ಇಲ್ಲಿ ಅನಾವೃಷ್ಟಿ ಆಗಿದೆ. ಇವತ್ತು ನಮ್ಮ ತಾಲೂಕುಗಳಲ್ಲಿ ಯಾವತ್ತೂ ಕೂಡ ಕೃಷಿ ಭೂಮಿಗಳಲ್ಲಿ ಪ್ರತಿ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ. ಇವತ್ತು ನಾವು ಜಿಲ್ಲೆಯ ಆಡಳಿತಕ್ಕೆ ಎಚ್ಚೆತ್ಕೊಂಡು ಇವತ್ತು ನಾವು ಅವರೆಲ್ಲ ಕೂಡ ಅಧ್ಯಯನ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ತಾಲೂಕಲ್ಲಿ 2 ಕಡೆ ನಾವು ವಿಸಿಟ್ ಮಾಡ್ತಾಯಿದ್ದೀವಿ. ಇವತ್ತು ಬಳ್ಳಾರಿ ಮತ್ತು ಗ್ರಾಮಾಂತರದಲ್ಲಿ ಮಾಡ್ತೀವಿ. ನಾಳೆ ಸಿರುಗುಪ್ಪ ಮಾಡ್ತೀವಿ. ನಮ್ಮ ಶಾಸಕರು ಗಣೇಶ್ ಅವರು ಕೂಡ ಹೇಳಿದ್ದಾರೆ ಕುರುಗೋಡು ಮಾಡಬೇಕಂತೇಳಿ. ಮೊನ್ನೆ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವರು ಹೇಳಿದ್ದಾರೆ, ಅಲ್ಲಿಗೂ ಕೂಡ ನಾಳೆ ಮಾಡ್ತೀವಿ. ಸರ್, ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಇದೆ. ಹಾಗಾಗಿ ಬರಗಾಲ ಅಂತಂದ್ರೆ ಬರ ಜಿಲ್ಲೆ ಘೋಷಣೆ ಮಾಡಬೇಕಂತೇಳಿ ಬಿಜೆಪಿ ಅವರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ನೋಡಿ, ಅದಕ್ಕೊಂದು ಇಲ್ಲ ಅದಕ್ಕೆ ಇವತ್ತು ನಾವು ಬಂದಿರೋದು. ಬರೋದು ಯಾವ ರೀತಿ ಅಂದರೆ 2.5 ಮಿಲಿಮೀಟರ್ ನಮಗೆ ಬರಬೇಕು. ಕಳೆದ 21 ದಿನದಲ್ಲಿ ಅಟ್ಲೀಸ್ಟ್ 2.5 ಮಿಲಿಮೀಟರ್ ನಮಗೆ ಮಳೆ ಆಧಾರಿತ ಬಂದಾಗ ಆ ರೇಷಿಯೋ ಮೇಲೆ, ಆ ಪ್ರೋರಾಟ ಮೇಲೆ ನಾವು ಮಾಡ್ತೀವಿ. ಅದಕ್ಕೊಂದು ಮಾನದಂಡಗಳಿದ್ದಾವೆ ಬರ ಘೋಷಣೆ ಮಾಡಬೇಕಂದ್ರೆ. ಇವತ್ತು ಬರ ಘೋಷಣೆ ಮಾಡಿದ್ರೆ ಕೇಂದ್ರದಲ್ಲಿ ಕಳೆದ ಬಾರಿ ನಾವು ಮಾಡಿದಂಥದ್ದನ್ನೇ ಕೊಡೋಕ್ಕಾಗಿಲ್ಲ. ನಮಗೆ ಕೇಂದ್ರದಿಂದ ನಮಗೆ ಹಣನೇ ಬಂದಿಲ್ಲ. ಆ ಕಾರಣಕ್ಕಾಗಿ ಬೆಳೆದು ಚಾಲೆಂಜಸ್ ಇದೆ. ನಾವು ಮಾಡ್ತೀವಿ. ನಮ್ಮ ರೈತರಿಗೆ ಯಾರಿಗೂ ಕೂಡ ಎದೆ ಕುಂದುವಂಥ ಕೆಲಸ ನಾವು